Hallelujah. Hallelujah. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. I am not a slave. ನಾನು ದಾಸನಲ್ಲ. I am an army of God. ನಾನು ದೇವರ ಸೇನೆಯಲ್ಲಿ ಒಬ್ಬನು. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. I am not rejected. ನಾನು ತಳ್ಳಲ್ಪಟ್ಟವನಲ್ಲ. I am accepted. ನಾನು ಆರಿಸಲ್ಪಟ್ಟವನು. Amen சொல்லுங்க. அங்கீகரிக்கப்பட்டவன். ನಾನು ಆರಿಸಲ್ಪಟ್ಟವನು. Amen. Hallelujah. Hallelujah. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ பக்கத்துல ಅಂತೀರಾ? இருக்கிறவங்கள பார்த்து சொல்லுங்க. ಪಕ್ಕದಲ್ಲಿರೋರನ್ನ ನೋಡಿ நீ ಹೇಳಿ. பலவீனனல்ல. ನೀ ಬಲಹೀನನಲ್ಲ. Amen. நீ தேவனுடைய சேனை. ನೀನು ದೇವರ ಸೇನೆ. Hallelujah. 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 When people of Israel, ಇಸ್ರೇಲ್ ಜನರು when they, amen, lived in Egypt, ಅವರು ಐಗುಪ್ತದಲ್ಲಿದ್ದಾಗ they were slaves under Pharaoh. ಅವರು ಫರೋವನ ಅಡಿಯಲ್ಲಿ ದಾಸರಾಗಿದ್ರು. Hallelujah. Hallelujah. In the days of Joseph, ಯೋಸೇಫಿನ ದಿನಗಳಲ್ಲಿ, in the days of Joseph, ಯೋಸೇಫಿನ ದಿನಗಳಲ್ಲಿ, amen, they lived in Goshen. ಅವರು ಗೋಷೆನಲ್ಲಿದ್ರು. They lived a life of a king. ಅವರು ರಾಜರ ಜೀವನವನ್ನು ಬದುಕ್ತಾ ಎತ್ತನೆ ಇದ್ರು. ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? They lived amen abundant life. ಸಮೃದ್ಧಿಯಾದ ಜೀವನವನ್ನು But ಜೀವಿಸಿದ್ರು. the Bible says, ಸತ್ಯವೇದ ಹೇಳುತ್ತೆ, when Joseph died, ಆ ಯೋಸೇಫನು ಸತ್ತಾಗ, when Pharaoh's changed, ಫರೋವನು ಬದಲಾಗಿ ಹೋದಾಗ, there came a cruel Pharaoh. ಅಲ್ಲಿ ಒಂದು ಕೆಟ್ಟ ಫರೋವನು ಬರ್ತಾನೆ. He thought, ಆತ ನೆನೆಸ್ತಾನೆ, these people are increasing like anything. ಈ ಜನರು ಇಷ್ಟು ಅಭಿವೃದ್ಧಿ ಆಗ್ತಾವ್ರಲ್ಲ. Amen. A day will come. ಒಂದು ದಿನ ಬರುತ್ತೆ, They will all gather together. ಅವರೆಲ್ಲರೂ ಸೇರಿ And they will attack us. ಅವರು ಐಗುಪ್ತವನ್ನೇ ಅಟ್ಯಾಕ್ ಮಾಡಿಬಿಡ್ತಾರೆ. And they will plunder our nation. ಅವರು ನಮ್ಮ ದೇಶವನ್ನೇ ಖಾಲಿ ಮಾಡಿಬಿಡ್ತಾರೆ. Shall I tell you something? ನಿಮಗೆ ನಾ ಹೇಳ್ತೀನಲ್ಲ, Before God reveals you something, ದೇವರು ನಿನಗೆ ಒಂದು ಆತನು ಪ್ರಕಟ ಮಾಡುವುದಕ್ಕಿಂತ ಮುಂಚೆ, it is devil who reveals everything to you. ಸೈತಾನನೇ ನಿನಗೆ ಎಲ್ಲವನ್ನು ಪ್ರಕಟ ಮಾಡ್ತಾನೆ. ಎವಳ ಪೇರು ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Before God says you something, ದೇವರು ನಿನಗೆ ಏನೋ ಒಂದು ಹೇಳುವುದಕ್ಕಿಂತ ಮುಂಚೆ, devil will declare it before you. ಸೈತಾನನೇ ಬಂದು ನಿನ್ನ ಮುಂದೆ ಘೋಷಿಸ್ತಿರ್ತಾನೆ. ಎವಳ ಪೇರು ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? What the Pharaoh said, ಫರೋವನು ಏನು ಹೇಳ್ತಾನೆ? a day will come. ಒಂದು ದಿನ ಬರುತ್ತೆ. ಎಲ್ಲರೂ சொல்லுங்க, a day will come. ಹೇಳಿ ಹೇಳಿ, ಒಂದು ದಿನ ಬರುತ್ತೆ. All these people will come together. ಈ ಎಲ್ಲಾ ಜನರು ಒಗ್ಗಟ್ಟಾಗಿ ಸೇರಿ, Now they are growing. ಈಗ ಇವರು ಬೆಳೀತಾ ಇದ್ದಾರೆ. They are growing. ಇವರು ಬೆಳೀತಾ They ಇದ್ದಾರೆ. are multiplying. ಇವರು ಹಾಗೆ ಹೆಚ್ಚಾಗ್ತಾನೆ, ಜನ ಜಾಸ್ತಿ When ಆಗ್ತಾವ್ರೆ. they come together one day, ಅವರೆಲ್ಲ ಒಂದು ದಿನ ಸೇರಿದಾಗ they will attack us. ಅವ್ರು ನಮ್ಮನ್ನೇ ಅಟ್ಯಾಕ್ They will ಮಾಡ್ಬಿಡ್ತಾರೆ. attack us. ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ. And they will plunder the Egypt. ಎಲ್ಲನ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲವನ್ನು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. Amen. Hallelujah. Hallelujah. Why Pharaoh said like this? ಯಾಕೆ ಫರೋವನು ಹೀಗೆ ಹೇಳ್ದ? Pharaoh never saw those people as slaves. ಫರೋವನು, Amen. God showed Pharaoh that they are the army of God. ಫರೋವನು ಆ ಒಂದು ಇಸ್ರೇಲ್ ಜನರನ್ನು ದಾಸರಾಗಿ ನೋಡಿರ್ಲಿಲ್ಲ, ಆದ್ರೆ ದೇವರು ಆ ಇಸ್ರೇಲ್ ಜನರನ್ನು ಸೇನೆಯಾಗಿ ಫರೋವನಿಗೆ ತೋರಿಸಿದ್ರು. Hallelujah. Hallelujah. நான் சொல்றது எத்தனை பேர் புரியுதுங்க? ನಾ ಹೇಳುವುದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? Amen. You may look at yourself like a slave. ನೀನು ನಿನ್ನನ್ನೇ ಒಂದು ದಾಸನಾಗಿ ನೀನು ನೋಡ್ಕೊಳ್ಳಬಹುದು. But the kingdom of darkness sees you as an army of living God. ಆದರೆ ಕತ್ತಲೆಯ ರಾಜ್ಯವು ನೀನು ಆ ದೇವರ ಸೇನೆಯ ವೀರನು ಅಂತ ನೋಡುತ್ತೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? The kingdom of God sees you as an army of God. ದೇವರ ಸೇನೆಯು ಕೂಡ ನಿನ್ನನ್ನು ಆತನ ಸೇನೆಯ ವೀರನಾಗಿ ನೋಡುತ್ತೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. Satan has put a wrong thing in your mind saying that you are useless, you are slave, you are born to be a failure, but I tell you, you are born to rule. ಸೈತಾನನು ನಿನ್ನ ಕಿವಿಗಳಲ್ಲಿ ಸುಳ್ಳನ್ನು ಹಾಕಿದ್ದಾನೆ. ನೀನು ಒಬ್ಬ ಸೋಲುಗಾರ, ನೀನು ಉಪಯೋಗವಿಲ್ಲ, ನೀ ಯಾವುದಕ್ಕೂ ಬರಲ್ಲ. ಆದ್ರೆ ನಿನಗೆ ನಾ ಹೇಳ್ತೇನಲ್ಲ, ನೀನು ಒಬ್ಬ ಜಯಶಾಲಿಯು. Amen. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? ಈ hallelujah ಸ್ತೋತ್ರ ಸಾಕಾಗೋದಿಲ್ಲ. hallelujah. Hallelujah. Those who receive it with power, they shall possess it. ಬಲದಿಂದ ಹೊಂದಿಕೊಳ್ಳುವವರು ಅವರೇ ಎಲ್ಲವನ್ನೂ ಅವರು ಹೊಂದಿಕೊಳ್ಳಲಿಕ್ಕಿದ್ದಾರೆ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? hallelujah. Hallelujah. What did God do? ದೇವರು ಏನು ಮಾಡಿದ್ರು? God brought a slave Joseph into Egypt and made him the ruler over Egypt. ದೇವರು ಒಂದು ದಾಸನಾಗಿ ಯೋಸೇಫನನ್ನು ಐಗುಪ್ತಕ್ಕೆ ತಂದು ಆತನನ್ನು ರಾಜನಾಗಿ ಬದಲಾಯಿಸ್ತಾರೆ. Amen. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Today Satan may say to you that you are a slave. ಇವತ್ತು ಸೈತಾನನು ನಿನಗೆ ಹೇಳಬಹುದು ನೀ ಒಬ್ಬ ದಾಸನು ಅಂತ. But God says you are a ruler like Joseph. ಆದ್ರೆ ದೇವರು ನಿನಗೆ ಹೇಳುತ್ತಾರೆ ಯೋಸೇಫನ ರೀತಿಯಲ್ಲಿ ನೀನು ಕೂಡ ರಾಜನು. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. என் கை வாங்குற கை பிச்சை ஏந்திர கையா இருக்க போறதில்ல. என் கை வாரி அள்ளி கொடுக்கிற கரமாய் மாற்றுவார். ನನ್ನ ಕೈ ಭಿಕ್ಷೆ ಬೇಡುವಂತ ಕೈಯಾಗಿ ಇರಲ್ಲ, ನನ್ನ ಕೈ ಧಾರಾಳವಾಗಿ ಕೊಡುವಂತ ಕೈಯಾಗಿರುತ್ತೆ. தேசங்களுக்கு கொடுப்பேன்.
ದೇಶಗಳಿಗೆ ನಾ ಕೊಡ್ತೇನೆ, தேசங்களுக்கு கொடுப்பேன். ನಾ ದೇಶಗಳಿಗೆ ಕೊಡ್ತೇನೆ. எங்களுடைய தெய்வம் அவர் சேனைகளின் கர்த்தரையா. ನಮ್ಮ ದೇವರು ಆತನು ಸೇನೆಗಳ ಕರ್ತನು. சொல்லுங்க, ಹಮೆ ಬಿಕಾರಿ ನಹಿಯೇ ಜಿ. ನಾವು ಬಿಕಾರಿ ಅಲ್ಲ ರೀ. ಎಲ್ಲರೂ ಹೇಳ್ರಿ ಪಕ್ಕದಲ್ಲಿ, ಎಲ್ಲರೂ ಹೇಳಿ ಪಕ್ಕದಲ್ಲಿ. ನೋಡೋದಕ್ಕೆ ಸಿಂಪಲ್ ಆಗಿದ್ದೀನಿ, ನೋಡೋದಕ್ಕೆ ನಾ ಸಿಂಪಲ್ ಆಗಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡೋದಕ್ಕೆ ಸಿಂಪಲ್ ಆಗಿ ಇರ್ತೀನಿ, ನೋಡೋದಕ್ಕೆ ನಾ ಸಿಂಪಲ್ ಬಟ್ ಆಗಿದ್ದೀನಿ. ಐ ಆಮ್ ಎ ಪ್ರಿನ್ಸ್ ಅಂಡ್ ಪ್ರಿನ್ಸಸ್ ಆಫ್ ದ ಕಿಂಗ್ ಆಫ್ ಆದ್ರೆ ಆ ರಾಜಾದಿ ರಾಜನ ರಾಜಕುಮಾರನು ನಾನೇ. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. when God spoke to Moses, ದೇವರು ಮೋಶೆಯ ಬಳಿ ಮಾತನಾಡಿದಾಗ ದೇವರು ಹೇಳಿದ್ರು, I have heard the cry of my people. ನನ್ನ ಜನರ ಕಣ್ಣೀರನ್ನು ನಾನು ಕೇಳಿದ್ದೇನೆ. ಅದನ್ನೇ சொன்னாரு, ಅದನ್ನೇ ದೇವರು ಹೇಳಿದ್ರು. ಆಮೆನ್, ಹಲ್ಲೆಲೂಯಾ ಹೇಳ್ಬೋದಲ್ಲ? ಹಲ್ಲೆಲೂಯಾ. God said, ದೇವರು ಹೇಳಿದ್ರು, these people are in slavery for 400 years. 400 ವರ್ಷಗಳಿಂದ ದಾಸತ್ವದಲ್ಲಿ ಈ ಜನರಿದ್ದಾರೆ. Amen, they are in slavery. ಅವರು ದಾಸತ್ವದಲ್ಲಿದ್ದಾರೆ, but they are not slaves. ಆದರೆ ಅವರು ದಾಸರಲ್ಲ. நான் சொல்றதை காதுள்ளவர்கள் சபைக்கு ஆவியானவர் சொல்லுகிறதை கேட்க கடவுள். ಪವಿತ್ರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. You are in a problem. ನೀನು ಸಮಸ್ಯೆಯಲ್ಲಿದ್ದೀಯಾ? It is true that you are going through pain. ಹೌದು, ನೀನು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆಯಾ? But you are not called for that. ಆದ್ರೆ ನೀ ಅದಕ್ಕಾಗಿ ಕರೆಯಲ್ಪಟ್ಟಿಲ್ಲ. You are called to rule. ನೀ ಆಳುವುದಕ್ಕಾಗಿ ಕರೆಯಲ್ಪಟ್ಟಿದೀಯಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? You are under slavery. ಇವತ್ತು ನೀ ದಾಸತ್ವದ ಅಡಿಯಲ್ಲಿ ನೀ But ಇದೆಯಾ? you are not a slave. ಆದ್ರೆ ನೀ ದಾಸನಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? You are not called to be plundered. You are called to plunder nations. ನೀನು ಖಾಲಿ ಆಗುವುದಕ್ಕಾಗಿ ನೀ ಕರೆಯಲ್ಪಟ್ಟಿಲ್ಲ, ದೇಶಗಳನ್ನು ಖಾಲಿ ಮಾಡುವುದಕ್ಕಾಗಿ ನೀ You ಕರೆಯಲ್ಪಟ್ಟಿದ್ದೀಯಾ. are not called to be attacked. You are called to attack the enemy. ನೀ ಯಾವತ್ತು ಬೇರೆಯವರು ನಿನ್ನ ಅಟ್ಯಾಕ್ ಮಾಡುವುದಕ್ಕಾಗಿ ನೀ ಕರೆಯಲ್ಪಟ್ಟಿಲ್ಲ, ನೀ ವೈರಿಯನ್ನು ಅಟ್ಯಾಕ್ ಮಾಡುವುದಕ್ಕಾಗಿ ನೀ Today, ಕರೆಯಲ್ಪಟ್ಟಿದ್ದೀಯಾ. as I am preaching here, ನಾ ಇಲ್ಲಿ ವಾಕ್ಯ ಸಾರ್ತಾ ಇರುವಾಗಲೇ let your mind receive this truth. ನಿನ್ನ ಮನಸ್ಸುಗಳು ಈ ಸತ್ಯವನ್ನು You ಹೊಂದಿಕೊಳ್ಳಲಿ. are no more slaves. ನೀನು ಇನ್ನು ಮೇಲೆ ದಾಸನಲ್ಲ. Holy Spirit is telling you, ಪವಿತ್ರಾತ್ಮನು ನಿನಗೆ ಹೇಳುತ್ತಿದ್ದಾರೆ, in whatever situation you are, ನೀ ಎಂತ ಪರಿಸ್ಥಿತಿಗಳಲ್ಲಿ ಇದ್ರೇನು ಕೂಡ, amen, you are not a slave to that problem. ನೀ ಆ ಪರಿಸ್ಥಿತಿಗೆ ದಾಸನಲ್ಲ. You are not slave to that sickness. ನೀ ಆ ವ್ಯಾಧಿಗೆ ದಾಸನಲ್ಲ. You are not slave to that financial ನೀ struggle. ಹಣಕಾಸಿನ ಸಮಸ್ಯೆಗಳಿಗೆ ನೀ ದಾಸನಲ್ಲ. You are an army of God. ನೀನು ದೇವರ ಸೇನೆ. You are a warrior. ನೀನು ಒಬ್ಬ ವೀರನು. You are called to give back everything that devil has done in your life. ಸೈತಾನನು ನಿನ್ನಿಂದ ಎಲ್ಲ ಮಾಡಿರುವಂತ ಕಾರ್ಯಗಳಿಗೆ ತಿರುಗಿಸಿ ಕೊಡುವುದಕ್ಕಾಗಿ ನೀ ಕರೆಯಲ್ಪಟ್ಟಿದ್ದೀಯಾ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? I am a destroyer of destroyer. ನಾಶಪಡಿಸುವವನನ್ನೇ ನಾಶಪಡಿಸುವವನು How ನಾನೇ. many of you say amen? ಎಲ್ಲರೂ ಆಮೆನ್ ಹೇಳಿ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Tell to the person next to you, you are a warrior of God. ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, ನೀ ದೇವರ ವೀರನು. Amen, hallelujah. Hallelujah. Amen, Egypt had a king. ಐಗುಪ್ತಕ್ಕೆ ಒಬ್ಬ ರಾಜನಿದ್ದ. Amen, Egypt had a pharaoh. ಐಗುಪ್ತಕ್ಕೆ ಫರೋವನಿದ್ದ. But when you call Israel as an army, ಆದ್ರೆ ಇಸ್ರೇಲ್ ಅವ್ರನ್ನ ನೀವು ಒಂದು ಸೇನೆ ಅಂತ ಕರೆಯುವಾಗ, where is the king? ರಾಜನೇ ಎಲ್ಲಿ? The Bible says the Lord of hosts is our king. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಸೇನೆಗಳ ಕರ್ತನು ನಮ್ಮ ರಾಜನು. God is our king. ದೇವರೇ ನಮ್ಮ ರಾಜನು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? He who protects Israel, ಇಸ್ರೇಲನ್ನು ಕಾಯುವಾತನು. he who guards us, ನಮ್ಮನ್ನು ಕಾಯುವಾತನು. he neither sleeps nor slumber. ಆತನು ತೂಗಡಿಸುವುದಿಲ್ಲ, ನಿದ್ರಿಸುವುದೂ ಇಲ್ಲ. Bolo Yishu Masih ki ಜೈ. Hallelujah. Hallelujah. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. When God spoke to Moses, ದೇವರು ಮೋಶೆ ಬಳಿ ಮಾತಾಡಿದಾಗ amen, God said, ದೇವರು ಹೇಳ್ತಾರೆ, my people are in slavery. ನನ್ನ ಜನರು My ದಾಸತ್ವದಲ್ಲಿದ್ದಾರೆ. people are struggling. ನನ್ನ ಜನರು Do ಕಷ್ಟಪಡ್ತಿದ್ದಾರೆ. you know what did God address to about the people? ಜನರ ಕುರಿತು ದೇವರು ಏನನ್ನು ಹೇಳ್ತಿದ್ದಾರೆ If ಗೊತ್ತಾ? you read 7th chapter, 7ನೇ ಅಧ್ಯಾಯ ಓದುವಾಗ verse 4, 4ನೇ ವಾಕ್ಯ, God said to Moses, ದೇವರು ಮೋಶೆಗೆ ಹೇಳ್ತಾರೆ, I am going to bring out my army out of Egypt. ನನ್ನ ಸೇನೆಯನ್ನು ಐಗುಪ್ತದಿಂದ ನಾ ಹೊರ ತರ್ತೇನೆ. Amen. Open your Bibles and check it. ಸತ್ಯವೇದವನ್ನು ತೆಗೆದು ನೀವೇ ನೋಡಿ. God says, I will bring out my people, my army. ದೇವರು ಹೇಳುತ್ತಾರೆ, ನನ್ನ ಸೇನೆಯನ್ನು ನಾ ಹೊರಗಡೆ ತರ್ತೇನೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. We are not slaves. ನಾವು ದಾಸರಲ್ಲ. We belong to God's kingdom. ನಾವು ದೇವರ ರಾಜ್ಯಕ್ಕೆ We ಸೇರಿರುವವರು. belong to God's army. ನಾವು ದೇವರ ಆತನ ಸೇನೆಗೆ ಸೇರಿರುವವರು. Amen. We are not the cowards. ನಾವು ಎದುರಿ ಹೋಗುವವರಲ್ಲ. We are the warriors. ನಾವು ವೀರರು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. The Bible says, ಸತ್ಯವೇದ ಹೇಳುತ್ತೆ, when God took Moses inside Egypt, ದೇವರು ಮೋಶೆಯನ್ನು ಐಗುಪ್ತ ದೇಶದ ಒಳಗೆ ಕರ್ಕೊ ಹೋದಾಗ, amen, God was doing wonders. ದೇವರು ಅದ್ಭುತಗಳನ್ನು ಮಾಡ್ತಿದ್ರು. Amen. ನಾನು சொல்றது எத்தனை பேர் கேட்டிருக்கீங்க? ಹೇಳೋದು ಎಷ್ಟು ಜನ ಕೇಳ್ತಿದ್ದೀರಾ? Amen. Not one or two miracles. ಒಂದೋ ಎರಡೋ ಅದ್ಭುತ ಅಲ್ಲ. Amen. God was showing his kingdom power. ದೇವರು ಆತನ ರಾಜ್ಯದ ಬಲವನ್ನು ತೋರಿಸ್ತಾನೆ ಇದ್ದಾರೆ. Amen. All the people of Israel are, amen, waiting for God to do something. ಇಸ್ರೇಲ್ ಜನರೆಲ್ಲ ದೇವರು ಏನಾದರೂ ಒಂದನ್ನು ಮಾಡಬೇಕಂತ ಕಾಯ್ತಿದ್ದಾರೆ. Even when the whole of the Israel have given up their hope, ಪೂರ್ತಿ ಇಸ್ರೇಲ್ ತನ್ನ ನಿರೀಕ್ಷೆಯನ್ನು ಬಿಟ್ಟು ಬಿಟ್ಟಿತ್ತು. even when the army has given up the hope,
ಸೇನೆಯೇ ನಿರೀಕ್ಷೆ ಬಿಟ್ಟು ಹೋಗಿತ್ತು. The king was fighting for us. ಆದ್ರೆ ರಾಜನು ನಮಗಾಗಿ ಹೋರಾಡ್ತಿದ್ರು. Amen சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you agree with me that we are privileged to be, amen, a part of God's kingdom? ಎಷ್ಟು ಜನ ಒಪ್ಕೊಳ್ತೀರಾ ದೇವರ ಸೇನೆಯಲ್ಲಿ ಇರುವುದಕ್ಕೆ ನಾವು ಭಾಗ್ಯವಂತನು? Hallelujah. 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 No weapon shall prosper. ಯಾವ ಆಯುಧವೂ ಜಯಿಸಲ್ಲ. Even though we walk through the darkest path, ಕತ್ತಲೆಯ ದಾರಿಗಳಲ್ಲಿ ನಾವು ನಡೆದ್ರೇನು He ಕೂಡ will be with us. ಆತನು ನಮ್ಮ ಜೊತೆ Even ಇರ್ತಾರೆ. if thousands fall at our right and 10,000s at our right side, ನಮ್ಮ ಬಲಗಡೆ 10,000 ಜನ, ನಮ್ಮ ಎಡಗಡೆ ಸಾವಿರಾರು ಜನರು ಬಿದ್ರೇನು ಕೂಡ amen, nothing shall touch us. ಏನು ನಮ್ಮನ್ನು ಮುಟ್ಟುವುದಿಲ್ಲ. If an army comes against us, ನಮ್ಮ ವಿರೋಧವಾಗಿ ಒಂದು ಸೇನೆಯು ಬಂದ್ರೇನು it ಕೂಡ can do nothing, ಅದು ಏನು ಮಾಡುವುದಿಲ್ಲ. because we belong to God. ಯಾಕಂದ್ರೆ ನಾವು ದೇವರಿಗೆ ಸೇರಿದ್ದೇವೆ. This morning I prophesy, ಈ ಬೆಳಗಿನ ಸಮಯದಲ್ಲಿ you ಪ್ರವಾದಿಸುತ್ತೇನೆ. belong to God. ನೀ ದೇವರಿಗೆ You ಸೇರಿದೀಯಾ? belong to ನೀ God. ದೇವರಿಗೆ You ಸೇರಿದೀಯಾ? are born of God. ನೀ ದೇವರಿಂದಲೇ ಹುಟ್ಟಿದೀಯಾ? Since you are born of ನೀ God, ದೇವರಿಂದ ಹುಟ್ಟಿದ ನಿಮಿತ್ತವಾಗಿ you shall overcome the world. ನೀ ಲೋಕವನ್ನು ಜಯಿಸ್ತೀಯಾ? You shall overcome the enemy. ನೀ ವೈರಿಯನ್ನು ಜಯಿಸ್ತೀಯಾ? You shall overcome the situations that you are going through. ನೀ ಇವತ್ತು ಅದು ಹೋಗುತ್ತಿರುವಂತ ನಿನ್ನ ಪರಿಸ್ಥಿತಿಯನ್ನು ನೀ ಜಯಿಸ್ತೀಯಾ? I prophesy as a prophet of God. ದೇವರ ಪ್ರವಾದಿಯಾಗಿ ಪ್ರವಾದಿಸ್ತೇನೆ. Amen. You are coming out. ನೀ ಹೊರ ಬರ್ತಾ You ಇದೀಯಾ? are coming out of your ನೀ situation. ಪರಿಸ್ಥಿತಿಯಿಂದ ಹೊರ You ಬರ್ತಿದೀಯಾ? are coming out of your problem. ನಿನ್ನ ಸಮಸ್ಯೆಯಿಂದ ನೀ ಹೊರ ಬರ್ತಿದೀಯಾ? Because God's hand is not shortened that it cannot help you. ಯಾಕಂದ್ರೆ ದೇವರ ಕರವು ನಿನಗೆ ಸಹಾಯ ಮಾಡದೇ ಇರುವುದಕ್ಕೆ ಮೋಟುಗೈ ಅಲ್ಲ. It is not shortened. ಅದು ಮೋಟುಗೈ ಅಲ್ಲ. Amen. Heaven is his throne and the earth is his footstool. ಪರಲೋಕವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. He is for you. ಆತನು ನಿನಗಾಗಿ, He is on your side. ಆತನು ನಿನ್ನ ಪರವಾಗಿದ್ದಾರೆ. Fear not. ಹೆದರಬೇಡ. The enemy can do nothing upon you. ವೈರಿ ನಿನ್ನ ಮೇಲೆ ಏನು ಮಾಡಕ್ಕಾಗಲ್ಲ. There is no black magic against you. ನಿನ್ನ ವಿರೋಧವಾಗಿ ಮಾಟ ಮಂತ್ರ ಇಲ್ಲ. No one can work against you. ಯಾರು ನಿನ್ನ ವಿರೋಧವಾಗಿ ಕಾರ್ಯ For ಮಾಡಕ್ಕಾಗಲ್ಲ. he who touches you, ಯಾರಾದ್ರೂ ನಿನ್ನ ಮುಟ್ಟಿದ್ರೆ, he touches the apple of his eye. ಆತನು ದೇವರ ಕಣ್ಣಿನ ಗುಡ್ಡೆಯನ್ನು ಮುಟ್ಟಿದ He ರೀತಿಯಲ್ಲಿ has engraved you in his palm. ಆತನ ಕೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದಾರೆ. How many of you believe? ಎಷ್ಟು ಜನ ಆಮೆನ್ ಅಂತೀರಾ? How many of you believe? ಎಷ್ಟು that? ಜನ ನಂಬುತ್ತೀರಾ? Hallelujah. 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 Whenever God, amen, worked in Egypt. ಯಾವಾಗೆಲ್ಲ ದೇವರು ಐಗುಪ್ತದಲ್ಲಿ ಕಾರ್ಯ ಮಾಡ್ತಿದ್ರು, Whenever God brought plagues in Egypt. ಯಾವಾಗೆಲ್ಲ ದೇವರು ಐಗುಪ್ತದ ಮೇಲೆ ಆ ಒಂದು ನಾಶಗಳನ್ನು ತರ್ತಿದ್ರು, Amen. God was, amen, doing something very, very interesting. ದೇವರಲ್ಲಿ ಏನೋ ಒಂದು ಮುಖ್ಯವಾಗಿ ಏನೋ ಮಾಡ್ತಾ ಇದ್ರು. Amen. Hallelujah. Hallelujah. He was not bringing destruction upon the whole of Egypt. ಪೂರ್ತಿ ಆ ಒಂದು ಐಗುಪ್ತದ ದೇಶದ ಮೇಲೇನೆ ನಾಶನವನ್ನು ತರ್ತಿರ್ಲಿಲ್ಲ. Amen. He was doing something very, very, very peculiar. ಏನೋ ಸ್ಪೆಷಲ್ ಆಗಿ ಏನೋ ಅಲ್ಲಿ ಮಾಡ್ತಾ ಇದ್ರು. Amen. Where were the people of Israel? ಇಸ್ರೇಲ್ ಜನರೆಲ್ಲಿದ್ರು? They were inside Egypt. ಅವರು ಐಗುಪ್ತದ ಒಳಗೇನೆ ಇದ್ರು. Amen. ఎక్కడ ఉన్నారు వీళ్ళందరూ? ಅವರೆಲ್ಲ ಎಲ್ಲಿದ್ರು? Amen. వాళ్ళు లోపలనే ఉన్నారు. ಅವರು ಕೂಡ ಅಲ್ಲೇ ಒಳಗೆ ಇದ್ರು. Amen. గోషెన్ ఎక్కడ ఉంది? ಗೋಷೆನ್ ಎಲ್ಲಿದೆ? గోషెన్ కూడా ఐగుప్తు దేశంలో లోపలనే ఉంది. ಗೋಷೆನು ಕೂಡ ಐಗುಪ್ತ ದೇಶದ ಒಳಗೇನೆ ಇದೆ. ಕರೆಕ್ಟಾ ಇಲ್ಲಿಯಾ சொல்லுங்க? ಹೌದಾ ಇಲ್ವಾ? People of Israel were slaves. ಇಸ್ರೇಲ್ ಜನರು ದಾಸರಾಗಿ ಒಳಗೆ ಇದ್ರು. They were inside Egypt. ಅವರು ಐಗುಪ್ತದ ಒಳಗೆ ಇದ್ರು. The gates of Egypt were closed. ಐಗುಪ್ತದ ದ್ವಾರಗಳೆಲ್ಲ ಮುಚ್ಚಿತ್ತು. They cannot move out. ಅವರು ಹೊರಗಡೆ ಹೋಗಕ್ಕೆ ಆಗಲ್ಲ. But when God would do something inside Egypt, ಆದ್ರೆ ಐಗುಪ್ತದಲ್ಲಿ ದೇವರು ಒಂದನ್ನು ಮಾಡುವಾಗ, amen, the Bible says, ಸತ್ಯವೇದ ಹೇಳುತ್ತೆ, when you look at the 8th chapter, 8ನೇ ಅಧ್ಯಾಯವನ್ನು ನೋಡುವಾಗ, amen, whenever God would do something, ದೇವರು ಏನಾದ್ರೂ ಒಂದನ್ನು ಅಲ್ಲಿ ಮಾಡುವಾಗ, ಎಲ್ಲರೂ ಗಮನಿಸಿ, ಚೆನ್ನಾಗಿ ಗಮನಿಸಿ, amen, when God would do something, ದೇವರಲ್ಲಿ ಏನಾದ್ರೂ ಒಂದನ್ನು ಮಾಡುವಾಗ, amen, it would be so, amen, what do you say, unusual. ಅದು ಎಷ್ಟೊಂದು ಒಂದು ವ್ಯತ್ಯಾಸವಾಗಿತ್ತು ಅಂದ್ರೆ, ಈಜಿಪ್ಟ್ உள்ளந்தான் அழிவு வரும், ಐಗುಪ್ತದ ಒಳಗೇನೆ ನಾಶನ ಬರ್ತಿತ್ತು. ಆದರೆ ಅದು அவங்க மேல ಮಾತ್ರ வரும், ಇಸ್ರೇಲ್ ಜನಗ ಮೇಲೆ ಒರ್ತರ ಮೇಲೆயும் ತೊಡ. ಅದು ಐಗುಪ್ತದ ಜನರ ಮೇಲೆ ಮಾತ್ರ ಬರ್ತಿತ್ತು, ಇಸ್ರೇಲ್ ಜನರನ್ನು ಅದು ಮುಟ್ಟುತ್ತಾನೆ ಇರಲಿಲ್ಲ. Amen. Open your Bibles to Exodus chapter 8. 8ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು And read verse 22. ಅಲ್ಲಿ 22ನೇ ವಾಕ್ಯ. I will bring in that day, amen, the land of upon the land of Goshen in which my people dwell, that no swarms or fleas shall be there. ಆ ಗೋಷೆನ್, ನನ್ನ ಜನರು ಇರುವಂತಹ ಗೋಷೆನ್ ಪಟ್ಟಣದ ಮೇಲೆ ಯಾವ ಒಂದು ನಾಶನವೂ ಬರುವುದಿಲ್ಲ. Hallelujah. Hallelujah. எந்த பூச்சிகளும் எந்த ஒரு amen அழிவும், amen, கோஷென்ல என் ஜனங்கள் இருக்கிற இடத்துக்கு வராது. ನನ್ನ ಜನರು ಇರುವಂತಹ ಗೋಷೆನ್ ಪಟ್ಟಣದ ಮೇಲೆ ಯಾವ ಹುಳಗಳು, ಯಾವ ನಾಶನಗಳು ಬರಲ್ಲ ಅಂತ ದೇವರು ಹೇಳುತ್ತಾರೆ. Are you listening to what I'm telling you? ಹೇಳೋದು ಅರ್ಥ ಆಗ್ತಿದೆಯಾ? Amen. Why?
ಯಾಕೆ We are not slaves, we are the army of ನಾವು God. ದಾಸರಲ್ಲ, ನಾವು ದೇವರ ಸೇನೆಯು. எத்தனை பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? Hallelujah. Hallelujah. When our army attacks-ங்க, ನಮ್ಮ ಸೇನೆ ಅಟ್ಯಾಕ್ ಮಾಡಿದ್ರೆ ಸಾವು ಆ ಕಡೆ ಆಗ್ಬೇಕು, ನಮ್ ಕಡೆ ಅಲ್ಲ. ಸಾವು ಆ ಕಡೆ ಆದ್ರೆ ನಮ್ ಕಡೆ ಅಲ್ಲ. Why people are not dying? ಯಾಕೆ ಜನರು ಸಾಯ್ತಿಲ್ಲ? Why people are not seeing one swarm inside? ಯಾಕೆ ಆ ಇಸ್ರೇಲ್ ಜನರ ಬಳಿ ಒಂದು ಹುಳನು ಬರ್ತಾ ಇಲ್ಲ? Amen. ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? Because we are attacking the enemy. ಯಾಕಂದ್ರೆ ನಾವೇ ವೈರಿಗಳನ್ನ ಅಟ್ಯಾಕ್ ಮಾಡ್ತಾ எத்தனை ಇರೋದು. பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? We are not the victims, sir. We are the victors in Christ. ನಾವು ಆ ಒಂದು ವಿಕ್ಟಿಮ್ ಗಳು ಅಲ್ಲ ರೀ, ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳು. We are not under trial, sir. We are called to triumph in Christ. ನಾವು ಕಷ್ಟಗಳಿಗೆ ಇಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ಎಲ್ಲವನ್ನು ದಾಟಿ ಜಯಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ವಿಶ್ವಾಸಿಗರಿಗೆ ಎಷ್ಟು ಜನ ನಂಬುತ್ತೀರಾ? When you see the 9th chapter, 9ನೇ ಅಧ್ಯಾಯವನ್ನು ನೋಡುವಾಗ, I don't have much time. I am giving you the verse. ನನಗೆ ಹೆಚ್ಚು ಸಮಯ ಇಲ್ಲ, ಬೇಗವಾಗಿ ನೋಡ್ಕೊಳ್ಳಿ. Amen. The Bible says, ಸತ್ಯವೇದ ಹೇಳುತ್ತೆ, amen, verse 4, 4ನೇ ವಾಕ್ಯ, and the Lord shall, amen, sever between the cattle of Israel and the cattle of Egypt. ದೇವರು ಒಂದು ವ್ಯತ್ಯಾಸವನ್ನು ತರ್ತಾರೆ. ಏನು? ಇಸ್ರೇಲ್ ಜನರಿಗೂ ಐಗುಪ್ತ ದೇಶದಲ್ಲಿರುವಂತ ಕುರಿ ದನಗಳ ಮಧ್ಯದಲ್ಲೂ ಕೂಡ ಒಂದು ವ್ಯತ್ಯಾಸವನ್ನು ತರ್ತಾರೆ. There shall nothing die of all that is in the children of Israel. ಇಸ್ರೇಲ್ ಜನರ ಬಳಿ ಇರುವಂತ ಕುರಿ ದನಗಳು ಒಂದು ಕೂಡ ಸಾಯುವುದಿಲ್ಲ. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ. ಕುರಿ ದನಗಳು ಕೂಡ ಸಾಯೋದಲ್ಲವಾ? ಕುರಿ ದನಗಳು ಕೂಡ ಸಾಯಲ್ಲ. ನಾನು எவ்வளவு பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? Amen. I am not a slave. ನಾನು ದಾಸನಲ್ಲ. Amen. God not only protects me. ದೇವರು ನನ್ನನ್ನು ಮಾತ್ರ ಕಾಯಲ್ಲ. My king never protects only me. ನನ್ನ ರಾಜನು ನನ್ನನ್ನು ಮಾತ್ರ ಕಾಯಲ್ಲ. He will protect everything that belongs to me. ನನಗೆ ಸೇರಿರುವಂತ ಎಲ್ಲವನ್ನು ಆತನೇ ಕಾಯ್ತಾರೆ. Turn your Bibles to that same 9th chapter verse 11. ಅದೇ 9ನೇ ಅಧ್ಯಾಯ 11ನೇ ವಾಕ್ಯವನ್ನು ಸತ್ಯವೇದವನ್ನು ತೆಗೆದು ನೋಡೋಣ. ಸತ್ಯವೇದ ಹೇಳುತ್ತೆ, the magicians could not stand before Moses. ಅಲ್ಲಿ ಮಂತ್ರವಾದಿ ಮಾಟ ಮಂತ್ರ ಮಾಡುವವರು ಕೂಡ ಆ ಮೋಶೆಯ ವಿರೋಧವಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ. The boils were so severe. ಯಾಕಂದ್ರೆ ಅವರ ಮೇಲೆ ಇದ್ದ ಗೆಡ್ಡೆಗಳು ಎಷ್ಟು ನೋವಾಗಿತ್ತು ಅಂದ್ರೆ, for the boils was upon the magicians and upon the all of Egyptians. ಅಲ್ಲಿ ಮಂತ್ರ ಮಾಡುವವನಿಗೂ ಕೂಡ ಆ ಗೆಡ್ಡೆಗಳು ಇತ್ತು, ಐಗುಪ್ತ ದೇಶದಲ್ಲಿದ್ದ ಎಲ್ಲರ ಮೇಲೇನೂ ಕೂಡ ಬೊಬ್ಬೆಗಳಿತ್ತು. ನಾನು சொல்றது எவ்வளவு பேர் கேட்டுட்டு இருக்கீங்க? ಹೇಳೋದು ಎಷ್ಟು ಜನ ಕೇಳ್ತಿದ್ದೀರಾ? எப்படி இருக்குன்னா, ಇದು ಹೇಗಿದೆ ಪರಿಸ್ಥಿತಿ? ಇದು ಫುಲ್ ಇದು ನನ್ನ ರೂಮ್ இருக்குதோ இதுதான் ಈಜಿಪ್ಟ್னு ಈಗ ಅನ್ಕೊಳ್ಳಿ, ಇದು ಫುಲ್ ಐಗುಪ್ತ ದೇಶ. ಆಮೆನ್. ಹalleluya. Hallelujah. இதுல எல்லா பக்கமும் அழிவு வருது. இது நாம இங்க இந்த ஸ்டேஜ் மட்டும் ನಾನು ಕ್ಲಿಂಟನ್ ನಿಕ್கிறது மட்டும் தான் ಗೋಷನ್ வெச்சுக்கோங்க. ಎಲ್ಲಾ ಕಡೆ ನಾಶನ ಬರ್ತಿದೆ, ಈಗ ಈ ಸ್ಟೇಜ್ ಮಾತ್ರ ಗೋಷನ್ ಅನ್ಕೊಳ್ಳೋಣ. ಆಮೆನ್. ಇಸ್ರೇಲ್ ಜನங்க உள்ளதா இருக்காங்க, ಈಜಿಪ್ಟ್ಗುள்ளதா இருக்காங்க. ಇಸ್ರೇಲ್ ಜನರು ಕೂಡ ಐಗುಪ್ತದ ಒಳಗೇನೇ ಇದ್ದಾರೆ. ಆಮೆನ್. ಬಟ್ ಇಫ್ ದ ಹೋಲ್ ಆಫ್ ದ ಥಿಂಗ್ ಇಸ್ ಈಜಿಪ್ಟ್, ಪೂರ್ತಿ ಐಗುಪ್ತ ಇದು ಅಂದ್ರೆ, ಆಮೆನ್, இப்போ எல்லா பக்கம் வந்து அழிவு வருது, இந்த எட்ஜுக்கு வருது, இங்க உள்ள வரல. ಎಲ್ಲಾ ಕಡೆ ನಾಶನ ಬರ್ತಿದೆ, ತುದಿ ತನಕ ಬರ್ತಿದೆ, ತುದಿ ದಾಟಿ ಒಳಗೆ ಬರ್ತಿಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஹalleluya. ಹalleluya. இங்க வரைக்கும் சாவு உண்டாகுது, இங்க வரதில்ல ಸಾವು. ಆ ತುದಿಯ ತನಕ ಸಾವು ಉಂಟಾಗ್ತಿದೆ, ಆದ್ರೆ ಅದು ದಾಟಿ ಒಳಗೆ ಒಂದು ಸಾವು ಇಲ್ಲ. ಆಮೆನ್. ಫ್ರಾಗ್ಸ್ ಇಲ್ಲಿ ಕುಪ್ಪೆ ಇಲ್ಲಿ ಒಂದು ಫ್ರಾಗ್ ಲೈನ್ ದಾಟ್ತಾ ಇಲ್ಲ. ಆ ತುದಿ ದಾಟಿ ಹೊರಗಡೆ ಗುಡ್ಡೆಯಾಗಿ ಕಪ್ಪೆಗಳು ಇದೆ, ಆದ್ರೆ ಒಳಗಡೆ ಒಂದು ಬರ್ತಾ ಇಲ್ಲ. ಆಮೆನ್. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Look at 9th chapter verse 25 and 26. 9ನೇ ವಾಕ್ಯ 25-26. The hail struck down everything that was in the field. ಅಲ್ಲಿ ಅವರು ಬೆಳೆಸಿದ್ದ ಎಲ್ಲಾ ಆ ಒಂದು ಗಿಡ ಮರಗಳನ್ನು ಆ ಮಳೆ ಆ ಒಂದು ಸಿಡಿಲು ಹೊಡೆದು ಎಲ್ಲ ನಾಶ ಮಾಡಿಬಿಡ್ತು. Amen. The hail struck down both men and animals. ಅಲ್ಲಿದ್ದ ಜನರು, ಅಲ್ಲಿದ್ದ ಹಸು ದನ ಎಲ್ಲವನ್ನು ಹೊಡಿತು. Amen. Hallelujah. Hallelujah. Only in the land of Goshen, ಗೋಷೆನ್ ಸ್ಥಳದಲ್ಲಿ ಮಾತ್ರ, where the children of Israel lived, ಇಸ್ರೇಲ್ ಜನರು ಇದ್ದ ಆ ಸ್ಥಳದಲ್ಲಿ ಮಾತ್ರ there was no hail. ಆ ಒಂದು ಬೆಂಕಿಯ ಮಳೆ ಬರಲಿಲ್ಲ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಇಲ್ಲಿ ತನಕ ಬೆಂಕಿ ಬೀಳ್ತದೆ, ಇಲ್ಲಿ ತನಕ ಬೆಂಕಿ ಬೀಳ್ತಾ ಇದೆ, ಆದ್ರೆ ಈ ಕಡೆ ಬೆಂಕಿ ಒಂಚೂರು ಈ ಕಡೆ ಬರ್ತಾ ಇಲ್ಲ. ಆದ್ರೆ ದಾಟಿ ಒಂಚೂರು ಈ ಕಡೆ ಬರ್ತಾ ಇಲ್ಲ. That is the power of the Lord's kingdom. ಅದೇ ದೇವರ ರಾಜ್ಯದ ಬಲ. That is the power of God's army. ಅದೇ ದೇವರ ಸೇನೆಯ ಬಲ. ಎவ்வளவு பேர் இன்னைக்கு ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Do you think today there is no one to help you? ಇವತ್ತು ನೀವು ಅನ್ಕೊಂಡಿದ್ದೀರಾ ನನಗೆ ಯಾರು ಸಹಾಯ ಮಾಡುವುದಕ್ಕೆ ಇಲ್ಲ ಅಂತ? Do you think that you are all alone in your battle? ಅಯ್ಯೋ, ನನ್ನ ಹೋರಾಟದಲ್ಲಿ ನಾನು ಒಬ್ಬಂಟಿಯಾಗಿ ನಿಂತಿದ್ದೇನೆ Do you ಅನ್ಕೊಂಡಿದ್ದೀರಾ? think the rest of my life will be like this? ಅಯ್ಯೋ, ಇನ್ನು ಮೇಲೆ ನನ್ನ ಜೀವನ ಹೀಗೆ ಕಳಿಬೇಕಾ ಅಂತ ಅನ್ಕೊಂಡಿದ್ದೀರಾ? Today I prophesy, ಇವತ್ತು ಪ್ರವಾದಿಸ್ತೇನೆ, you have a mightier and mightier and mightier king for you. ಒಂದು ಬಲವಾದ ರಾಜನು ನಿಮ್ಮವಕ್ಕಾಗಿ You have the Lord El Shaddai with you. ಎಲ್ ಶಡಾಯ್ ದೇವರು ನಿಮ್ಮ ಪರವಾಗಿದ್ದಾರೆ. The Lord shall fight your battle. ಆ ದೇವರು ನಿನ್ನ ಯುದ್ಧ
ಯುದ್ಧವನ್ನು ಆತನೇ ಯುದ್ಧ The Lord ಮಾಡುತ್ತಾರೆ. shall walk before you. ಆ ದೇವರು ನಿನ್ನ ಮುಂದೆ ನಡೀತಾರೆ. The Lord shall defeat all your enemies. ನಿನ್ನ ಎಲ್ಲ ವೈರಿಗಳನ್ನು ಆ ದೇವರೇ ನಾಶ The ಮಾಡ್ತಾರೆ. Lord will make you head, not the tail. ಆ ದೇವರು ನಿನ್ನನ್ನು ತಲೆಯಾಗಿ ಮಾಡ್ತಾರೆ ಹೊರತು ಬಾಲವಾಗಿ ಅಲ್ಲ. Amen. The Lord will lift your head like a head of a wild ox. ದೇವರು ಒಂದು ಕಾಡು ಕೋಣದ ಕೊಂಬಿನ ರೀತಿಯಲ್ಲಿ ನನ್ನ ತಲೆಯನ್ನು ಮೇಲೆ How ಎತ್ತುತ್ತಾರೆ. many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? Amen. How many of you believe ಎಷ್ಟು that? ಜನ ನಂಬುತ್ತೀರಾ? Your victory is coming. ನಿನ್ನ ಜಯ ಬರ್ತಾ ಇದೆ. Your deliverance is coming. ನಿನ್ನ ಬಿಡುಗಡೆ ಬರ್ತಾ ಇದೆ. Your miracle is coming. ನಿನ್ನ ಅದ್ಭುತ ಬರ್ತಾ ಇದೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. When you read 10th chapter, 10ನೇ ಅಧ್ಯಾಯ verse 21 and 22, 23. 21, 22, 23. Amen. The Bible says, ಸತ್ಯವೇದ ಹೇಳುತ್ತೆ. then the Lord said to Moses, ಆಗ ದೇವರು ಮೋಶೆಗೆ ಹೇಳುತ್ತಾರೆ, stretch out your hands towards the sky, ನೀನು ಆಕಾಶದ ಕಡೆ ನಿನ್ನ ಕೈಯನ್ನು ಚಾಚು, so that the darkness will be over the Egypt. ಐಗುಪ್ತದ ಮೇಲೆ ಕತ್ತಲೆ ಉಂಟಾಗಲಿ. The Bible says, ಸತ್ಯವೇದ ಹೇಳುತ್ತೆ, the darkness covered Egypt. ಹಾಗೆ ಐಗುಪ್ತವನ್ನು ಕತ್ತಲೆಯು ಮುಚ್ಚಿತು. Amen. 3 days there was a thick darkness. 3 ದಿನ ಭಯಂಕರವಾಗಿ ಕತ್ತಲೆ. Not even one can see another man. ಒಬ್ಬನು ಇನ್ನೊಂದು ವ್ಯಕ್ತಿಯನ್ನು ನೋಡೋದಕ್ಕೂ ಆಗ್ತಾ ಇಲ್ಲ. But the Bible says, ಸತ್ಯವೇದ ಹೇಳುತ್ತೆ, but all the Israelites ಇಸ್ರೇಲ್ ಜನರೆಲ್ಲ had light in their dwelling place. ಅವರು ಇರುವಂತ ವಾಸ ಸ್ಥಳದಲ್ಲಿ ಬೆಳಕಿತ್ತು. They produced electricity, brother. ಅವರೇ ಕರೆಂಟ್ ನ ಪ್ರೊಡ್ಯೂಸ್ ಮಾಡಿದ್ರಿ. No current there, we have current here. ಅವ್ರಿಗೆ ಕರೆಂಟ್ ಇಲ್ಲ, ಆದ್ರೆ ಇಲ್ಲಿ ಕರೆಂಟ್ ಎವಳ ಇದೆ. ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Only in the dwelling place of Israel there is light. ಆ ಇಸ್ರೇಲ್ ಜನರು ಇದ್ರಲ್ಲ ಆ ಸ್ಥಳದಲ್ಲಿ ಮಾತ್ರ ಬೆಳಕಿದೆ. Because our Lord is our light and ಯಾಕಂದ್ರೆ salvation. ನಮ್ಮ ದೇವರೇ ನಮಗೆ ಬೆಳಕಾಗಿದ್ದಾರೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? That's why Psalmist says in 27:1, ಕೀರ್ತನೆಗಾರನು 27:1 ಹೀಗೆ ಹೇಳುತ್ತಾನೆ, the Lord is my light and my salvation. ನನ್ನ ದೇವರೇ ನನ್ನ ಬೆಳಕು, ನನ್ನ ರಕ್ಷಕನು. Hallelujah. Hallelujah. How many of you say, ಎಷ್ಟು ಜನ ಹೇಳ್ತೀರಾ? ಈಜಿಪ್ಟಿಲೆ ನಾನಾ ಸ್ಲೇವ್ ಅವங்களா ಸ್ಲೇವ್. ಐಗುಪ್ತದಲ್ಲಿ ನಾನು ದಾಸನ, ಅವರು ದಾಸರ. ಆಮೆನ್ சொல்லுங்க. ಹೇಳಿ, ಯಾರ್ರೀ ಆಮೆನ್ ದಾಸರಾಗಿರೋದು? ಯಾರೀ ಐಗುಪ್ತದಲ್ಲಿ ದಾಸರು? ನಾ ಹೇಳ್ದಂಗ ಅವ್ರು ಆಮೆನ್ ನಡ್ಕೋಬೇಕಷ್ಟೇ. ನಾ ಹೇಳ್ದಂಗ ಅವ್ರು ನಡ್ಕೋಬೇಕಷ್ಟೇ. I am not a slave. ನಾನು ದಾಸನಲ್ಲ. How many of you believe? ಎಷ್ಟು ಜನ The ನಂಬುತ್ತೀರಾ? days are coming. ದಿನಗಳು ಬರ್ತಾ ಇದೆ. Your situation will never control you. ನಿನ್ನ You will control your situation. ನಿನ್ನ ಪರಿಸ್ಥಿತಿಗಳು ನಿನ್ನನ್ನು ಆಳ್ವಿಕೆ ಮಾಡಲ್ಲ, ಆದ್ರೆ ನಿನ್ನ ಪರಿಸ್ಥಿತಿಯನ್ನು ನೀನೇ ಆಳ್ವಿಕೆ How ಮಾಡ್ತೀಯ. many of you say ಎಷ್ಟು ಜನ amen? ಆಮೆನ್ ಅಂತೀರಾ? Whatever present situations you are going through ಇವತ್ತು ನಿನ್ನ ಪರಿಸ್ಥಿತಿ ಎಂತದಾಗಿದ್ರೇನು ಕೂಡ will turn around. ಅದೆಲ್ಲ ಬದಲಾಗತ್ತೆ. Will turn around. ಎಲ್ಲ ಬದಲಾಗತ್ತೆ. Will turn around. ಎಲ್ಲ ಬದಲಾಗತ್ತೆ. If there is a time for crying, ಅಳುವುದಕ್ಕೆ ಸಮಯ ಇತ್ತು ಅಂದ್ರೆ there is a time for laughing. ನಗುವುದಕ್ಕೂ ಸಮಯ ಬರುತ್ತೆ. ಎವಳ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ If ಅಂತೀರಾ? there is a time to sow, ನೀ ಬಿತ್ತುವುದಕ್ಕೆ ಒಂದು ಕಾಲ there ಅಂದ್ರೆ is a time to reap. ನೀ ಕೊಯ್ಯುವುದಕ್ಕೆ ಒಂದು How ಕಾಲ. many of you believe? ಎಷ್ಟು ಜನ ನಂಬುತ್ತೀರಾ? My time is coming. ನನ್ನ ಸಮಯ ಬರ್ತಾ My ಇದೆ. time is coming. ನನ್ನ ಸಮಯ ಬರ್ತಾ ಇದೆ. Hallelujah. 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 I have many things to say. ಅನೇಕ ಕಾರ್ಯಗಳಿವೆ. But I will give you amen one amen instance. ಇನ್ನೊಂದು ಕಾರ್ಯ ಹೇಳ್ತೇನೆ. Amen. Look at the 12th chapter verse 30. 12ನೇ ಅಧ್ಯಾಯ 13ನೇ ವಾಕ್ಯ. Amen. And Pharaoh rose up in the night. ಫರೋಹನು ರಾತ್ರಿ ಎದ್ದು And he and all his servants ಆತನು ಆತನ ಎಲ್ಲ ಸೇವಕರು and all the Egyptians, and there was great cry. ಆ ಐಗುಪ್ತ ಜನರ ಅವರ ಮಧ್ಯದಲ್ಲಿ ಒಂದು ದೊಡ್ಡ ಒಂದು There ಕಣ್ಣೀರು. was not even one house where there wasn't one dead. ಸಾವು ಇಲ್ಲದೆ ಇರುವಂತ ಮನೆನೇ ಐಗುಪ್ತದಲ್ಲಿ ಇರಲಿಲ್ಲ. Hallelujah. Hallelujah. Amen. ನಾವು உங்களுக்கு ஒரு காரியத்தை சொல்றேன், நல்லா கவனிங்க. ನಿಮಗೆ ಒಂದು ಕಾರ್ಯ ಹೇಳ್ತೇನೆ, ಗಮನಿಸಿ. See, we look at the people of Israel with so much of sympathy when they are inside Egypt. ಅವರು ಐಗುಪ್ತದಲ್ಲಿ ಇರುವಾಗ ಇಸ್ರೇಲಿನ ಜನರ ಕುರಿತು ಅಯ್ಯೋ ಪಾಪ ಅಂತ ನಾವು ನೋಡ್ತೇವೆ. But they are not called for that. ಅದಕ್ಕಾಗಿ ಅವರು ಕರೆಯಲ್ಪಟ್ಟಿಲ್ಲ. Why did, amen, the Ramesses, the Pharaoh, amen, wanted Joseph's father and brother to be in Goshen? ಆ ರಮೆಸೀಸ್, ಆ ಒಂದು ಫರೋವನು, ಆತನು ಯಾಕೆ ಯೋಸೆಫನು ಆತನ ತಂದೆ ಕುಟುಂಬ ಅಣ್ಣ ತಮ್ಮಂದಿರು ಎಲ್ಲ ಐಗುಪ್ತದಲ್ಲಿ ಇರಬೇಕಂತ ಬಯಸ್ತಾ? Because they had blessed Egypt. ಯಾಕಂದ್ರೆ ಆ ಜನರೇ ಐಗುಪ್ತವನ್ನು ಆಶೀರ್ವದಿಸಿದವರು. Amen. Joseph was a blessing to Egypt. ಯೋಸೆಫನು ಐಗುಪ್ತ ದೇಶಕ್ಕೆ ದೊಡ್ಡ ಆಶೀರ್ವಾದವಾಗಿದ್ದ. That's why, amen, the Pharaoh gave a portion of Egypt to this people. ಅದಕ್ಕೆ ಆ ಜನರಿಗೆ ಐಗುಪ್ತ ದೇಶದ ಒಂದು ಭಾಗವನ್ನೇ ಅವರಿಗೆ ಕೊಟ್ಟಿದ್ದ. Amen. ಪಕ್ಕದಲ್ಲಿ ಇರೋಂಗಲ್ಲ ಬಾತ್ சொல்லுங்க. ಪಕ್ಕದಲ್ಲಿರೋನ ನೋಡಿ ಹೇಳಿ, ನನ್ನ ದೇವರು ಆಧೀನದಲ್ಲಿ ಇರೋದಕ್ಕೆ ಕರೆದಿಲ್ಲ. ನನ್ನ ದೇವರು ಆಧೀನದಲ್ಲಿ ಇರುವುದಕ್ಕೆ ನನ್ನನ್ನು ಕರೆದಿಲ್ಲ. ದೇವರು ನನ್ನನ್ನು ಆಶೀರ್ವಾದವಾಗಿರೋದಕ್ಕೆ ಕರೆದಿಲ್ಲ. ದೇವರು ನಾನು ಆಶೀರ್ವಾದವಾಗಿರುವುದಕ್ಕೆ ನನ್ನನ್ನು ಕರೆದಿದ್ದಾರೆ. Called to be a blessing. ನಾನು ಆಶೀರ್ವಾದವಾಗಿ ಇರುವುದಕ್ಕೆ ನಾನು ಕರೆಯಲ್ಪಟ್ಟಿದ್ದೇನೆ ಅಂದ್ರೆ No one can put me under slavery. ಯಾರು ಕೂಡ ನನ್ನನ್ನು ದಾಸತ್ವದಲ್ಲಿ ತಳ್ಳಲು ಸಾಧ್ಯವಿಲ್ಲ. ನಾ ಆಶೀರ್ವದಿக்கிறವன். ನಾ
ಆಶೀರ್ವದಿಸುವವನೇ. நான் அடிமையா இருக்க மாட்டேன். ನಾನು ಎಂದು ದಾಸನಾಗಿರುವುದಿಲ್ಲ. சொல்லுங்க. ಎಲ್ಲರೂ ಅರಿಕೆ ಮಾಡಿ. I will bless you. ನಾನು ನಿನ್ನನ್ನು And I ಆಶೀರ್ವದಿಸ್ತೇನೆ. will bless everyone whom you bless. ನೀನು ಆಶೀರ್ವದಿಸುವಂತ ಎಲ್ಲರನ್ನು ನಾನು ಆಶೀರ್ವದಿಸ್ತೇನೆ. யாருக்கு ஆண்டவர் சொன்னார்? ಇದನ್ನು ದೇವರು ಯಾರಿಗೆ ಹೇಳಿದ್ದು? ஆபிரகாமுக்கு ஆண்டவர் சொன்னார். ಅಬ್ರಹಾಮನಿಗೆ ದೇವರು ಹೇಳ್ತಾರೆ, You will be blessed. ನೀನು And ಆಶೀರ್ವಾದವಾಗಿರ್ತೀಯ. you shall be a blessing. ನೀನು ಆಶೀರ್ವಾದವಾಗಿಯೇ ಇರ್ತೀಯ. When God has pronounced that blessing upon Abraham, ಅಬ್ರಹಾಮನ ಮೇಲೆ ದೇವರು ಈ ಒಂದು ಆಶೀರ್ವಾದವನ್ನು ಹೇಳಿದ್ದಾರೆ ಅಂದ್ರೆ, we are the descendants of Abraham. ನಾವು ಅಬ್ರಹಾಮನ ಸಂತತಿಯಲ್ಲಿ ಬಂದಿದ್ದೇವೆ. Amen. God said to Abraham, ದೇವರು ಅಬ್ರಹಾಮನಿಗೆ ಹೇಳ್ತಾರೆ, Abraham, a day will come. ಅಬ್ರಹಾಮನೇ ಒಂದು ದಿನ ಬರುತ್ತೆ. My people will be under slavery in Egypt. ನನ್ನ ಜನರು ಅವರು ಐಗುಪ್ತದಲ್ಲಿ ದಾಸರಾಗಿರ್ತಾರೆ. ಆದರೆ a day will come. ಒಂದು ದಿನ ಬರುತ್ತೆ. I will give them a land flowing with milk and honey. ಅವರಿಗೆ ಹಾಲು ಜೇನು ಹರಿಯುವಂತ ಒಂದು ಸ್ಥಳವನ್ನು ನಾನು ಅವರಿಗೆ ಕೊಡ್ತೇನೆ. How many of you are ready to possess that? ಎಷ್ಟು ಜನ ಆ ಒಂದು ಸ್ಥಳವನ್ನು ಹೊಂದಿಕೊಳ್ಳಲು உன்னுடைய ಸಿದ್ಧವಾಗಿದ್ದೀರಾ? துக்கத்தின் நாட்கள் முடிவடைய போகிறது. ನಿನ್ನ ದುಃಖದ ದಿನಗಳು ಇವತ್ತು ಮುಕ್ತಾಯವಾಗಲಿದೆ. Amen. You are going to enter into a new era. ನೀವು ಒಂದು ಹೊಸ ಒಂದು ಕಾರ್ಯದಲ್ಲಿ ಪ್ರವೇಶ You are going to ಮಾಡಲಿದ್ದೀಯಾ? enter into a new realm. ಒಂದು ಹೊಸ ಮಂಡಲದಲ್ಲಿ ನೀವು ಪ್ರವೇಶ How ಆಗಲಿದೆಯಾ? many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. And the people, my people shall plunder Egypt ಅಂದ್ರಾರು. ನನ್ನ ಜನರು ಐಗುಪ್ತವನ್ನು ಖಾಲಿ ಮಾಡ್ತಾರೆ ಅಂತ ದೇವರು ಹೇಳ್ತಾರೆ. Amen. God says to Abraham, ದೇವರು ಅಬ್ರಹಾಮನಿಗೆ ಹೇಳ್ತಾರೆ, because you are called to be a blessing. ನೀನು ಆಶೀರ್ವಾದವಾಗಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀಯಾ. Your generations will be a blessing. ನಿನ್ನ ಸಂತತಿಯು ಕೂಡ I ಆಶೀರ್ವಾದವಾಗಿರುತ್ತೆ. will be with your generation. ನಾನು ನಿನ್ನ ಸಂತತಿಯ ಜೊತೆನೇ ಇರ್ತೇನೆ. They cannot be plundered. They will plunder ಅವರು Egypt. ಎಂದು ಕೂಡ ಖಾಲಿ ಆಗಲ್ಲ. ಆದ್ರೆ ಅವರೇ ಐಗುಪ್ತವನ್ನು ಖಾಲಿ ಮಾಡ್ಕೊ ಹೋಗ್ತಾರೆ. ಕೊಳ್ಳೆ ಹೊಡ್ಕೊಂಡ್ ಬರ್ತಾರೆ. ಹಾಗೆ ಕೊಳ್ಳೆ ಹೊಡ್ಕೊ ಹೋಗ್ತಾರೆ. ಎಷ್ಟನ ಬೇರೆ ಆಮೆನ್ ಎಷ್ಟು ಜನ சொல்றீங்க? ಆಮೆನ್ ಅಂತೀರಾ? You know something that I want to tell you. ನಿಮಗೆ ನಾನು ಒಂದನ್ನು ಹೇಳಲು ಬಯಸ್ತೇನೆ. If army ಮೂರು ವೇಲೆ செய்துங்க. ಒಂದು ಸೇನೆ ಮೂರು ಕೆಲಸ ಮಾಡುತ್ತೆ. Amen. Check that and amen. Check yourself whether you are in the army of God. ಅದನ್ನು ಚೆಕ್ ಮಾಡಿ ನೀವು ಕೂಡ ಆ ಸೇನೆಯಲ್ಲಿ ಇದ್ದೀರಾ ಅಂತ ನಿಮ್ಮನ್ನು ಪರಿಶೋಧನೆ ಮಾಡ್ಕೊಳ್ಳಿ. Amen. What does the army do? ಸೇನೆ ಏನು ಮಾಡುತ್ತೆ? First thing, ಮೊದಲನೇ ಕಾರ್ಯ, the army will attack the enemy. ಸೇನೆಯು ಮೊದಲು ಆ ವೈರಿಯನ್ನು ಅಟ್ಯಾಕ್ ಮಾಡುತ್ತೆ. 10 plagues என்னத்தை காட்டுகிறது? ಆ 10 ನಾಶನಗಳು ಏನನ್ನು ತೋರಿಸುತ್ತೆ? Amen. A heavenly army is attacking the Egyptian army. ಪರಲೋಕದ ಸೇನೆಯು ಐಗುಪ್ತದ ಸೇನೆಯನ್ನು ನಾಶಪಡಿಸ್ತಾ ಇದೆ. ஆமாவா இல்லையா ಹೌದಾ சொல்லுங்க. ಇಲ್ವಾ? Amen. The second thing, you know, ಎರಡನೇ ಕಾರ್ಯ ಏನು ಗೊತ್ತಾ? Amen. In the army, ಆ ಸೇನೆಯಲ್ಲಿ, in any army in those days, ಆ ದಿನಗಳಲ್ಲಿದ್ದ ಯಾವುದೇ ಸೇನೆ ಇದ್ರೇನು, under kings, ರಾಜನ ಅಡಿಯಲ್ಲಿ, amen, the firstborn will be serving in the army. ಕುಟುಂಬದಲ್ಲಿ ಹುಟ್ಟುವಂತ ಮೊದಲನೇ ಮಗು ಅವರು ಸೇನೆಗೆ ಹೋಗಲೇಬೇಕು. Amen. If it is a male child, ಗಂಡು ಮಗು ಆಯ್ತು ಅಂದ್ರೆ, amen, if it is a firstborn, ಅದು ಮೊದಲನೇ ಚೊಚ್ಚಲ ಮಗು, it should be given to the army. ಅದು ಮೊದಲು ಸೇನೆಗೆ ಕೆಲಸ Amen. ಮಾಡಬೇಕು. Hallelujah. Hallelujah. Do you know why God killed the firstborns? ಯಾಕೆ ದೇವರು ಚೊಚ್ಚಲ ಮಕ್ಕಳನ್ನು ಹೊಡೆದ್ರು ಗೊತ್ತಾ? ಹಂಗಂದ್ರೆ ಅವರ ಆರ್ಮಿ ಕಲಾಸ್ ಅಂತ ಅರ್ಥ. ಆಗ ಅವರ ಸೇನೆನೇ ಖಾಲಿ. எவ்வளவு பேருக்கு நான் சொல்றது புரியுது? ಎಷ್ಟು ಜನಕ್ಕೆ ನಾನು ಹೇಳುವುದು ಅರ್ಥ Why ಆಗ್ತಿದೆ? God killed the whole of the firstborn in the Egypt? ಯಾಕೆ ದೇವರು ಐಗುಪ್ತದಲ್ಲಿ ಇದ್ದ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಹೊಡೆದ್ರು? ಈ ಸೇನೆ ಆ ಸೇನೆನೇ ಹೊಡಿತು. ಈ ಸೇನೆ ಆ ಸೇನೆಯನ್ನು ನಾಶ ಮಾಡಿಬಿಡ್ತು. Are you getting my point? ನಾ ಹೇಳುವುದು ಅರ್ಥ ಆಗ್ತಿದೆಯಾ? Are you getting my ನಾ point? ಹೇಳುವುದು ಅರ್ಥ ಆಗ್ತಿದೆಯಾ? Army will never kill people. The army will fight against another army. ಒಂದು ಸೇನೆಯು ಜನರನ್ನು ಸಾಯಿಸಲ್ಲ, ಆದ್ರೆ ಒಂದು ಸೇನೆ ಇನ್ನೊಂದು ಸೇನೆ ಜೊತೆನೆ ಹೊಡ್ಕೊಳ್ಳೋದು. Same thing God did. ಹಾಗೆ ದೇವರು ಮಾಡಿದ್ದು. Heaven's king followed the same rule. ಪರಲೋಕದ ರಾಜನು ಆ ಸೇನೆಯು ಅದ್ರ ರೂಲ್ಸ್ ಅನ್ನು ಫಾಲೋ ಮಾಡಿದ್ರು. Firstborn in Egypt was ಐಗುಪ್ತದಲ್ಲಿದ್ದ ಎಲ್ಲಾ ಚೊಚ್ಚಲ ಮಕ್ಕಳು ಸತ್ತು ಹೋದ್ರು. Hallelujah. Hallelujah. Do you know what happened? ಏನ್ ನಡೀತು ಗೊತ್ತಾ? Amen. When you look at the 12th chapter, 12ನೇ ಅಧ್ಯಾಯವನ್ನು ನೋಡುವಾಗ, Amen, 34th verse, 34ನೇ ವಾಕ್ಯ. Amen. These people asked, Amen, neighbors, ಈ ಇಸ್ರೇಲ್ ಜನರು ಐಗುಪ್ತ ಜನರು ಅಕ್ಕಪಕ್ಕದಲ್ಲಿ ಕೇಳ್ತಿದ್ದಾರೆ, Amen, ಎಲ್ಲ ಗೋಲ್ಡ್ ತಗೊಂಡ್ ಕೊಡ್ರಿ, ಎಲ್ಲ ಸ್ವಲ್ಪ ಬಂಗಾರಗಳನ್ನು ತಂದ್ಕೊಡಿ. They were so, Amen, not buyer, not pain, not, Amen, ಅಯ್ಯೋ ಕೊಡ್ಬೇಕಲ್ಲ, ಆ್ಯಪಿಲಿಗೆ ಅವ್ರಿಗೆ ನೋವು ದುಃಖ ಅಯ್ಯೋ ಕೊಡ್ಬೇಕನ್ನ ಅಂತಲ್ಲ ರೀ, ಅವ್ರು ಸಂತೋಷವಾಗಿ ಕೊಟ್ಬಿಟ್ರು. Amen, because ಯಾಕಂದ್ರೆ, Amen, if we say, Amen, ನಾಳೆ ಕೊಡ್ತೀನಿ, ನಾಳೆವರೆಗೂ ಇನ್ನು ಯಾರ್ಯಾರು ಸಾಯ್ತಾರೋ ಗೊತ್ತಿಲ್ಲ, ಅಮ್ಮ ನೀ ಮೊದಲು ಹೋಗಪ್ಪ, ಜೀವ ಮುಖ್ಯ. ನಾನು ನಾಳೆ ಕೊಡ್ತೀನಿ ಅಂತ ಅವ್ರು ಏನಾದ್ರು ಹೇಳಿದ್ರೆ ನಾಳೆ ತನಕ ಇನ್ನು ಎಷ್ಟು ಮರಣ ಆಗ್ಬಿಡುತ್ತೆ ಅಂತ ಬೇಗವಾಗಿ ಕೊಟ್ಟು ಕಳಿಸ್ತಿದ್ದಾರೆ. Amen, hallelujah. Hallelujah. சொல்றது எத்தனை பேருக்கு புரியுதுங்க? ಹೇಳೋದು ಎಷ್ಟು ಜನಕ್ಕೆ ಅರ್ಥ What ಆಗ್ತಿದೆ? is the third thing an army do? ಒಂದು ಸೇನೆ ಮಾಡುವಂತ ಮೂರನೇ ಕಾರ್ಯ. First thing, attack. ಮೊದಲು ಅಟ್ಯಾಕ್. Second thing, ಎರಡನೇ ಕಾರ್ಯ, kill them, kill the soldiers. ಪೂರ್ತಿ ಸೇನೆಯನ್ನೇ ನಾಶ ಮಾಡ್ಬಿಡೋದು. Third thing, ಮೂರನೇದು, plunder the nation. ದೇಶವನ್ನೇ ಖಾಲಿ ಮಾಡ್ಬಿಡೋದು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? How did these people come out? ಈ ಜನರು ಹೇಗೆ ಹೊರ ಬಂದ್ರು? In the nights, ರಾತ್ರಿಯಲ್ಲಿ. Amen, the Bible says, ಸತ್ಯವೇದ ಹೇಳುತ್ತೆ, they took the dog, ಅವರು ಹಿಟ್ಟನ್ನು ತಕೊಂಡ್ರು, they carried, Amen, என்னதுங்க, some oil, ಎಣ್ಣೆಯನ್ನು ತಕೊಂಡ್ರು. then the Holy Spirit said, ಪವಿತ್ರಾತ್ಮನಾಗ ಹೇಳ್ತಾರೆ, ನೀವು ಅಂದ್ರು, Amen, Amen, ಏನದು, you are not slaves, ನೀವು ದಾಸರಲ್ಲ, you are kings, ನೀವು ರಾಜರು.
ಗೋರ್ಕೊಳ್ರಿ ಅಲ್ಲಿ ಹೋಗಿ ಹೋಗಿ ಎಲ್ಲಾ ಗೋರ್ಕೊ ಬನ್ನಿ, Amen. ಎಲ್ಲ ಬಾಚ್ಕೊಳ್ರಿ ಅಲ್ಲಿ ಎಲ್ಲಾ ಬಾಚ್ಕೊಳ್ಳಿ. ಎವಳ ಬೇರೆ ಆಮೇನ್ ಚಲ್ರಿ. ಎಷ್ಟು ಜನ ಆಮೇನ್ ಅಂತೀರಾ? You are not called to be in that ನೀ situation. ಆ ಪರಿಸ್ಥಿತಿಯಲ್ಲಿ ಇರುವುದಕ್ಕಾಗಿ You ಕರೆಯಲ್ಪಟ್ಟಿಲ್ಲ. have the Lord's army with you. ನಿನಗೆ ದೇವರ ಸೇನೆಯು ನಿನ್ನ How ಪರವಾಗಿದೆ. many of you believe that? ಎಷ್ಟು ಜನ ಇದನ್ನು You are ನಂಬುತ್ತೀರಾ? not called to be attacked, you are called to attack. ನೀನು ಯಾವಾಗ್ಲೂ ನಿನ್ನನ್ನು ಬೇರೆಯವರು ಅಟ್ಯಾಕ್ ಮಾಡುವುದಕ್ಕಾಗಿ ನೀ ಕರೆಯಲ್ಪಟ್ಟಿಲ್ಲ, ಬೇರೆಯವರನ್ನು ಅಟ್ಯಾಕ್ ಮಾಡುವುದಕ್ಕಾಗಿ ನೀ And the ಕರೆಯಲ್ಪಟ್ಟಿದ್ದೀಯಾ. third thing, ಮೂರನೇ ಕಾರ್ಯ, you are going to come out with all blessing. ಎಲ್ಲಾ ರೀತಿಯಾದ ಆಶೀರ್ವಾದಗಳಿಂದಲೇ ನೀವು ಹೊರ How ಬರ್ತೀಯ. many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? Just